ಇಷ್ಟು ಈ ಸಮಾಜದ ಬಗ್ಗೆ. ಮುಂದಿನದಾಗಿ ಪಶುಪಾಲನಾ ಸಮಾಜ. ಈ ಪಶುಪಾಲನಾ ಸಮಾಜ ಅಂದ್ರೆ ಹೀಗಿರುತ್ತೆ. ಆಫ್ರಿಕಾ ಮತ್ತು ಮಧ್ಯ ಏಷ್ಯಾದ ಕೆಲವು ಪ್ರದೇಶಗಳಲ್ಲಿ ಪಶುಪಾಲನಾ ಸಮಾಜಗಳಿರುವುದು ಕಂಡುಬರುತ್ತದೆ. ಇಲ್ಲಿ ಜನರು ಜೀವನೋಪಾಯದ ಅಗತ್ಯಗಳನ್ನು ಪಶುಪಾಲನೆ, ಬೇಟೆಯಾಡುವಿಕೆ, ಆಹಾರ ಸಂಗ್ರಹಿಸುವಿಕೆಗಳಿಂದ ಪೂರೈಸಿಕೊಡ್ತಾರಂತೆ. ಹಾಗೆ ಈ ಸಮಾಜದ ಗುಣಲಕ್ಷಣಗಳನ್ನು ನೋಡ್ತಾರಲ್ಲ, ಈ ಸಮಾಜ ಗಾತ್ರದಲ್ಲಿ ತುಂಬಾ ದೊಡ್ಡದಾಗಿದ್ದು ಕೆಲವೊಮ್ಮೆ ನೂರಾರು ಹಾಗೂ ಸಾವಿರಾರು ಜನರನ್ನು ಒಳಗೊಂಡಿರುತ್ತಂತೆ. ಹಿಂದಿನಾಗಿ ನಾವು ಬೇಟೆಯಾಡುವ ಸಮಾಜ ನೋಡಿದಾಗ ಬರೀ 40 ರಿಂದ 50 ಜನನಷ್ಟೇ ಒಳಗೊಂಡಿರ್ತಿತ್ತು. ಅದೇ ಈ ಸಮಾಜವು ಗಾತ್ರದಲ್ಲಿ ತುಂಬಾ ದೊಡ್ಡದು, ಹಾಗೆ ನೂರಾರು ಹಾಗೂ ಸಾವಿರಾರು ಜನರನ್ನು ಒಳಗೊಂಡಿರುತ್ತಂತೆ. ಹಾಗೆ ಉದಾಹರಣೆಯಾಗಿ ಭಕ್ತಿಗಿರಿ ಸಮುದಾಯ. ಈ ಸಮುದಾಯವು 5,000ದಿಂದ 1,500 ಜನರನ್ನು ಒಳಗೊಂಡಿರುತ್ತಂತೆ. ಈ ಸಮಾಜ ಸಾಮಾನ್ಯವಾಗಿ ಹುಲ್ಲುಗಾವಲು ಪ್ರದೇಶಗಳಲ್ಲಿ, ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ, ಮರುಭೂಮಿ ಮತ್ತು ಕೃಷಿಗೆ ಅನುಕೂಲವಿಲ್ಲದ ಸಮಾಜಗಳಲ್ಲಿ ಕಂಡುಬರುತ್ತದಂತೆ. ಈ ಸಮಾಜವು ಏನಪ್ಪಾ ಅಂದ್ರೆ, ಮರುಭೂಮಿ ಅಂದ್ರೆ ಈ ನಮ್ಮ ಕಡೆ ಎಲ್ಲ ಹುಲ್ಲುಗಳಿದ್ದಲ್ಲಿ ದನ ಕರುಗಳನ್ನು ಮೇಯಿಸ್ತಾ ಇರ್ತಾರೆ. ಆದ್ರೆ ಈ ಸಮಾಜದವರು ಮರುಭೂಮಿ ಅಂದ್ರೆ ಮರುಭೂಮಿ ಅಲ್ಲಲ್ಲಿ ನೀರು ಇರ್ತದೆ, ಆ ನೀರಿನ ಜಾಗದಲ್ಲಿ ಹುಲ್ಲುಗಳು ಬೆಳೆದಿರ್ತವೆ. ಅಂತ ಜಾಗದಲ್ಲಿ ಈ ಸಮಾಜದವರು ದನ ಕರುಗಳನ್ನು ಮೇಯಿಸಲು ಹೋಗ್ತಾರೆ. ಇಷ್ಟು ಈ ಸಮಾಜದ ಬಗ್ಗೆ. ಮುಂದಿನದಾಗಿ ಕೃಷಿ ಸಮಾಜ. ಕೃಷಿ ಸಮಾಜ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತೇ ಇರ್ತದೆ, ಮತ್ತೆ ದಿನ ಅದೇ ಕೆಲಸವನ್ನು ಮಾಡ್ತಿರ್ತಾರ ನೀವು ನೋಡಿ. ಕೃಷಿ ಸಮಾಜ ಅಂದ್ರೆ ಹೀಗಿರುತ್ತೆ. ಈ ಸಮಾಜ ಬೇಸಾಯವನ್ನು ಅವಲಂಬಿಸಿ ಬದುಕುವ ಸಮಾಜವನ್ನು ಕೃಷಿ ಸಮಾಜ ಎನ್ನುತ್ತಾರೆ. ಮತ್ತು ನಾವು ರೈತರಲ್ಲ, ಕೃಷಿ ಸಮಾಜವನ್ನೇ ನಾವು ನಂಬಿ ಅದನ್ನ ಅವಲಂಬಿಸಿ ಬದುಕುತ್ತಿರ್ತೇವೆ. ಹಾಗೆ ಈ ಸಮಾಜ ಕೃಷಿಯನ್ನು ಮಾಡಲು ನೇಗಿಲು ಮತ್ತು ಪ್ರಾಣಿಗಳನ್ನು ಬಳಸ್ತಾರೆ. ಆವಾಗಲೇ ಈ ಸಮಾಜ ನೇಗಿಲು ಮತ್ತು ಪ್ರಾಣಿಗಳನ್ನು ಬಳಸ್ತಿರ್ತಾರಂತೆ. ಈ ಸಮಾಜದ ಗುಣಲಕ್ಷಣಗಳು ಯಾವಪ್ಪ ಅಂದ್ರೆ, ಶಾಲಿವಾಂಶಕ ಪೂರ್ವ ನೋಡಿ. ಶಾಲಿವಾಂಶಕ ಪೂರ್ವ 3000 ಸುಮಾರಿಗೆ ನೇಗಿಲು ಸಂಶೋಧನೆಯೊಂದಿಗೆ ಕೃಷಿ ಕ್ರಾಂತಿ ಆರಂಭಗೊಂಡಂತೆ. ಇದರೊಂದಿಗೆ ಆಹಾರ ಉತ್ಪಾದನೆಯು ಹೆಚ್ಚಾಯಿತು ನೋಡಿ. ಈ ನೇಗಿಲನ್ನು ಎಳೆಯಲು ಪ್ರಾಣಿ ಶಕ್ತಿಯನ್ನು ಬಳಸಿದ್ದಂತೆ. ನೇಗಿಲನ್ನು ಎಳೆಯಲು ಪ್ರಾಣಿ ಶಕ್ತಿ ಬಳಸಲು ಪ್ರಾರಂಭವಾದಾಗಂತಲೂ ಆಹಾರ ಇನ್ನಷ್ಟು ಹೆಚ್ಚಾಯಿತಂತೆ. ಕೃಷಿ ಸಮಾಜದಲ್ಲಿ ಬೇಸಾಯವು ಪ್ರಮುಖ ಉದ್ಯೋಗ ಅಂತೆ ನೋಡಿ. ಕೃಷಿ ಮಾಡುವಾಗ ಬೇಸಾಯವು ತುಂಬಾ ಪ್ರಮುಖ ಉದ್ಯೋಗವಾಗಿದೆ. ಆದ್ದರಿಂದ ಜನ ಒಂದೇ ಕಡೆ ನೆಲೆಸಲು ಪ್ರಾರಂಭ ಮಾಡಿದರು. ಇದರಿಂದಾಗಿ ಗ್ರಾಮಗಳು, ಹಳ್ಳಿಗಳು ಎಲ್ಲ ಹುಟ್ಟಿಕೊಳ್ಳಲು ಶುರುವಾಗುತ್ತವೆ. ಇಷ್ಟು ಈ ಸಮಾಜದ ಬಗ್ಗೆ. ಕೊನೆಯದಾಗಿ ಕೈಗಾರಿಕೆ ಸಮಾಜ. ಕೈಗಾರಿಕೆ ಸಮಾಜ ಅಂದ್ರೆ ಈ ತರ ಇರುತ್ತೆ. ಈ ಸಮಾಜವು ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬಳಸಿ ವಸ್ತುಗಳನ್ನು ತಯಾರಿಸುವ ಕೈಗಾರಿಕೆಗಳನ್ನು ಅವಲಂಬಿಸಿ ಬದುಕುವ ಸಮಾಜವನ್ನು ಕೈಗಾರಿಕೆ ಸಮಾಜ ಎಂದು ಕರೆಯುತ್ತಾರೆ ನೋಡಿ. ಈ ವಸ್ತುಗಳನ್ನು ತಯಾರಿಸಲು ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬಳಸಲೇಬೇಕು. ಹಾಗೆ ಈ ಸಮಾಜವು ಕೈಗಾರಿಕೆಯನ್ನು ಅವಲಂಬಿಸಿ ಬದುಕುವ ಸಮಾಜವಾಗಿದೆ. ಈ ಸಮಾಜದ ಗುಣಲಕ್ಷಣಗಳು: ಕೈಗಾರಿಕೆಗಳನ್ನು ಸ್ಥಾಪಿಸಿರುವ ನಗರಗಳಿಗೆ ಉದ್ಯೋಗ ಹುಡುಕಿಕೊಂಡು ಜನ ವಲಸೆ ಹೋಗ್ತಾರಂತೆ. ಆದ್ದರಿಂದ ಜನಸಂಖ್ಯೆ ಪ್ರಮಾಣ ಜಾಸ್ತಿ ಆಗ್ತಾ ಹೋಯಿತು. ಕೈಗಾರಿಕೆಗಳನ್ನು ನಡೆಸಲು ಶ್ರಮ ವಿಭಜನೆ ಅಗತ್ಯ ಅಂತೆ ನೋಡಿ. ಕೈಗಾರಿಕೆಗಳನ್ನು ನಡೆಸಬೇಕಾದ್ರೆ ಶ್ರಮ ವಿಭಜನೆ ತುಂಬಾ ಅಗತ್ಯವಂತೆ. ಹಾಗೆ ಶ್ರಮ ವಿಭಜನೆ ಅಂದರೆ ಕೌಶಲ್ಯದ ಆಧಾರದ ಮೇಲೆ ಕೆಲಸ ವಿಂಗಡಿಸುವುದು ನೋಡಿ. ಶ್ರಮ ವಿಭಜನೆ ಎಂದರೆ ಕೌಶಲ್ಯದ ಆಧಾರದ ಮೇಲೆ ಕೆಲಸವನ್ನು ವಿಂಗಡಿಸುವುದಂತೆ. ಇಷ್ಟು ಈ ಸಮಾಜದ ಬಗ್ಗೆ. ಇಷ್ಟು ಹೇಳಿ ನನ್ನ ಪ್ರೆಸೆಂಟೇಷನ್ ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.